ಅಲ್ಲೆಲ್ಲ ಬರೀ ಟಿಫಿನ್ ಕಟ್ಕೊಂಡು ಹೋಗುದ್ರಿ ಮನ್ಯಾಂದ ರೀ ಎಲ್ಲ ಬೋರ್ ಹಾಕಿತ್ರಿ ಇಲ್ಲೇ ದಿನ ಎಲ್ಲಾರ ಜೋಡಿ ಹಂಚ್ಕೊಂಡ್ ತಿನ್ನೋದು. ನಮಸ್ಕಾರ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ನಾವು ಇವತ್ತು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಾಗರಾಳ ಗ್ರಾಮದಲ್ಲಿದ್ದೀವಿ. ಅತಿ ಜನಸಂಖ್ಯೆ ಅತಿ ಕಮ್ಮಿ ಇರುವಂಥ ಗ್ರಾಮ ಯಾವುದಿದ್ರೆ ನಗರಾಳ. ನಿಡೋನಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿರುವಂಥ ನಿಡೋನಿ ಗ್ರಾಮದಲ್ಲಿ ನಾವು ಬಂದಿದ್ದೀವಿ. ಇವತ್ತೇನು ವಿಶೇಷ ಅಂದರೆ ಜೂನ್ 1ನೇ ತಾರೀಕು ಅಂದರೆ ಪ್ರತಿಯೊಬ್ಬರಿಗೆಲ್ಲ ಹಬ್ಬ ಇದ್ದಂಗೆ, ಮಕ್ಕಳಿಗೆಲ್ಲ ಒಂದು ಹೊಸ ಉತ್ಸಾಹ. ಹೀಗಾಗಿ ನಾವು ಕಲ್ತಿದ್ದಿರ್ಬೋದು ಅಥವಾ ಬೇರೆ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಆ ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ, ನಾವು ಕೂಡ ಅದರ ಅನುಭವಗಳನ್ನು ಪಡಲಿಕ್ಕೆ ನಾವು ಇವತ್ತು ಬಂದಿದ್ವಿ. ಬರ್ರಿ ಒಳಗಡೆ ಯಾವ ಥರ ಇದೆ ಶಾಲೆ, ಯಾರೆಲ್ಲ 1980ರಲ್ಲಿ ಅಥವಾ ದಶಕದಲ್ಲಿ ಯಾರು 80 ದಶಕದಲ್ಲಿ ಕಲ್ತಿದ್ದೀರಿ ಅವ್ರಿಗೆ ಈ ಅನುಭವ ಆಗುತ್ತೆ. ಅಂಥ ಶಾಲೆಯನ್ನು ಇವತ್ತು ನೋಡಲಿಕ್ಕೆ ಅಷ್ಟೇ ಸಿಗುತ್ತೆ. ಬರ್ರಿ ಏನೇನು ಐತೆ ತೋರಿಸ್ತೀನಿ, ಬರ್ರಿ ಸರ್ ನೋಡೋಣ. ನೀವು ನೋಡ್ತಿದ್ರಲ್ಲ, ನಾವು 80ನೇ ದಶಕದಲ್ಲಿ ನಾವು ಕಲಿಯುವಂಥ ಶಾಲೆ ಇನ್ನೂ ಮನ ಇದೆ. ಆ ಸವಿ ನೆನಪುಗಳು ಯಾರೆಲ್ಲ 1980ರಲ್ಲಿ ಅಥವಾ 76ರಲ್ಲಿ 78ರಲ್ಲಿ 80 90 ದಶಕದಲ್ಲಿ ಯಾರ್ಯಾರು ಕಲ್ತಿದ್ರಿ ಆ ಶಾಲೆ ನೆನಪುಗಳು ನಮ್ಗೆ ಮತ್ತೆ ಕಾಡ್ತಾ ಇರ್ತಾವೆ. ಅವಾಗೇನು ನಮಗೆ ವ್ಯವಸ್ಥೆ ಇದ್ದಿಲ್ಲ. ಜೂನ್ 1ನೇ ತಾರೀಕು ಬಂದರೆ ನಾವೇ ಸ್ವತಃ ಪ್ರೇರಣೆಯಾಗಿ, ಅಂದರೆ ಮೇ ತಿಂಗಳಲ್ಲಿ ನಾವೆಲ್ಲ ಏನು ಮಾಡ್ತಿದ್ವಿ, ಹಿಂದೆ ಕಲಿತಂಥ ಮುಂದೆ ಹೋದಂಥ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿ ಅವರಿಂದ ಅರ್ಧ ಬೆಲೆ ಪುಸ್ತಕಗಳನ್ನು ಖರೀದಿ ಮಾಡ್ತಿದ್ವಿ. ಆವಾಗೆಲ್ಲ ನಮಗೇನು ವ್ಯವಸ್ಥೆ ಇರಲಿಲ್ಲ. ಯಾವುದು ಮೊಬೈಲ್ ಇರ್ಬೋದು ಅಥವಾ ಯಾವುದು ಸೋಷಿಯಲ್ ಮೀಡಿಯಾ ಇರ್ಬೋದು, ಟಿ ವಿ ಆಗಲಿ, ಯಾವುದೇ ಕಲಿಕೆ ಸಾಮಗ್ರಿಗಳು ಇಲ್ಲದಂಥ ಆ ಕಾಲಘಟ್ಟದಲ್ಲಿ ನಾವೆಲ್ಲ ಆ ಪುಸ್ತಕಗಳನ್ನು ತಗೊಂಡು ಆ ಚಿತ್ರಗಳೇ ನಮಗೆ ವಿಡಿಯೋ ಆಗಿ ಕಾಣ್ತಾಯಿದ್ವು. ಅದೇ ನಮಗೆ ಒಂದು ಮಹಾಯಾಲೋಕ ಅಥವಾ ಒಂದು ಹೊಸ ಜಗತ್ತಿಗೆ ನಾವು ಕಾಲಿಡ್ತಾಯಿದ್ವಿ. ಪ್ರತಿ ವರ್ಷ ಒಂದು ಸಾಲಿನ 1ನೇ ತರಗತಿ ಇರ್ಬೋದು, 2ನೇ ತರಗತಿಯಿಂದ ಹೋದಾಗ ಆ ಪುಸ್ತಕಗಳನ್ನು ನೋಡೋದೇ ನಮಗೆ ಚಂದ. ಇನ್ನು ಕಲಿಕಿಂತ ಮೊದಲ ಎಲ್ಲ ನೋಡಿಬಿಡ್ತಿದ್ವಿ. ಇಂಥ ಹಸಿರು ಪರಿಸರದಲ್ಲಿ ಕೂತ್ಕೊಂಡು ಗಿಡದ ನೆಳಗೆ ಕೂತ್ಕೊಂಡು ಮಾತಾಡೋದು ಅಥವಾ ನೋಡೋದು. ಶಾಲೆಗೆ ಬಂದ್ಮ್ಯಾಗ ಅದೇ ಹಳೆ ಬ್ಯಾಗ್ಗಳನ್ನು, ಅಂದರೆ ಗೊಬ್ಬರ ಚೀಲಗಳನ್ನು ಆವಾಗ ಬಂದಿದ್ದು. ಆ ಕಾಲಘಟ್ಟದಲ್ಲಿ ನಾವೆಲ್ಲ ಹಿಂಗೆ ಕೂತು ಎಲ್ಲ ಕಲಿತಾ ಇದ್ವಿ. ಬನ್ನಿ ಮಕ್ಕಳನ್ನು ಕೂಡ ಮಾತಾಡ್ಸೋಣ ಏನೋ ಥರ. ಕೆಲವೊಂದು ಮಕ್ಕಳಿಗೆ ಶಾಲೆ ಅಂದ್ರೆ ಆಗಿ ಬರ್ತಿದ್ದಿಲ್ಲ, ಅವ್ರನ್ನ ಎಳ್ಕೊಂಡು ಬರೋದು ಅಂತ ಪ್ರಸಂಗ. ಅಂತಮೇಲೆ ಸರ್ ಹೇಳ್ತೀರಿ, ಹುಡುಗ ಬಂದಿಲ್ಲ ನೋಡ್ರು ಕರ್ಕೊಂಬರ್ರಿ ಅಂತೇಳಿ ಕಳಿಸ್ತಿದ್ರು. ಹಂಗೆ 4 ಮಂದಿ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಅವ್ರ ಮನ್ಯಾಗ ಹೋಗಿ ಎಳ್ಕೊಂಡು ಬರ್ತಿದ್ವಿ. ಯಾಕಂದ್ರೆ ಅವಾಗ ಶಾಲೆ ಅಂದ್ರೆ ಅಷ್ಟು ಆಗಿ ಬರ್ತಿದ್ದಿಲ್ಲ. ಅಂಥವ್ರನ್ನೆಲ್ಲ ಕರ್ಕೊಂಡು ಬರುವಂಥ ಪ್ರಸಂಗ ಇವತ್ತು ನಾವು ಹಳೆ ಶಾಲೆ ಒಳಗೆ ನೋಡ್ಲಾತೀವಿ. ಈಗೆಲ್ಲ ಬದಲಾವಣೆ ಆಗೈತಿ. ಏನೇನು ಬದಲಾವಣೆ ಆತನೂ ಗೊತ್ತಾಗತಿ. ಮುಂದೆ ತೋರಿಸ್ತೀನಿ ನಿಮ್ಗೆ ಏನೇನಾಗೈತಿ ಅಂತೇಳಿ. ಈಗ ನಮ್ಮ ಜೊತೆ ಮಕ್ಕಳ ಜೊತೆ ಮಕ್ಕಳಾದ್ರೆ ಗೊತ್ತಾಗತ್ತೆ ಅವ್ರ ಅನುಭವ ಹೆಂಗೈತಿ. ನಾವೆಲ್ಲ ಕಲಿಯುವಾಗ ಅವು ಗೊಬ್ಬರ ಚೀಲ ತಟ್ಟುಗಳನ್ನು ತೊಗೊಂಡು ಪುಸ್ತಕಗಳನ್ನು ತೊಗೊಂಡು ಬರ್ತಿದ್ವಿ. ಹಳೇದು ಹರಿದ್ರು ಕೂಡ ಅದ್ರ ಮ್ಯಾಗ ಎಷ್ಟು ಪ್ರೀತಿ ವಿಶ್ವಾಸ ಇರ್ತಿತ್ತು, ಈಗ ಆ ಮಕ್ಕಳಲ್ಲಿಲ್ಲ. ಅಂದರೆ ಏನು ಬದಲಾವಣೆ ಆಗಿದೆ ಮಕ್ಕಳಲ್ಲಿ, ಈಗಿನ ಕಲಿಕೆಯಲ್ಲಿ ಏನು ಬದಲಾವಣೆ ಆಗೋದು ತೋರ್ಸ್ಲಾಕೆ ನಾವು ಬಂದೆವು. ನಾವೆಲ್ಲ ಇಂಥ ಶಾಲ್ಯಾಗ ಕೂತ ಕಲಿತಿದ್ವಿ. ಮಳೆ ಬಂದಾಗ ನಾವು ನೋಡ್ಕೋತ ಹೊರಗೆ ನೋಡ್ತಿದ್ವಿ. ಜೂನ್ 7 ರೈತರಿಗೆ ಇದು, ಮಕ್ಕಳಿಗೆ ಜೂನ್ 1ನೇದಂದ್ರೆ ಒಂದು ಹಬ್ಬ ಇದ್ದಂಗೆ. ಏನೋ ಒಂದು ಹೊಸಾದ ನಾವು ಇದ್ರಾಗ ಹೊಂಟೀವಿ, ಲೋಕದಾಗ ಹೊಂಟೀವಿ. ಏನೇನೋ ಅವರ ಕಲ್ಪನೆ ಇರುತ್ತೆ. ಯಾಕೆ ಚಿತ್ರ ನೋಡೋಣ, ಕನ್ನಡ ನೋಡೋಣ, ಹಿಂದಿ ನೋಡೋಣ. ಅವಾಗೆಲ್ಲ ಹಿಂದಿ ಅದು ಯಾವುದಿಲ್ಲ, ಅಂಕಲ್ಪಿ ತೊಗೊಂಡು ನಾವು ಹೋಗ್ತಿದ್ವಿ. ಈಗ ಏನೈತಿ ಎಲ್ಲ ಭಾಷೆಗಳನ್ನು ಕಲೀಲಾತಾವ ಮಕ್ಕಳು. ಆಮೇಲೆ ಅವೆಲ್ಲ ಚಿತ್ರ ನೋಡ್ಕೋತ ನಾವು ಕಲಿತಿದ್ವಿ. ಮಳೆ ಬಂದ್ರೆ ನಾವು ಹಂಗೆ ನೋಡ್ಕೋತ ಕೊಂಡಿರ್ತಿದ್ವಿ. ಯಾವಾಗ ಬಿಡ್ತಾರೆ ನಮ್ಗೆ ಹೊರಗೆ, ನೀರಿನಾಗ ಆಡ್ತೀವಿ. ಈಗೆಲ್ಲ ಆ ಸವಲತ್ತುಗಳಿಲ್ಲ. ಈ ಕೇವಲ ಶಿಕ್ಷಣನ ಕಲೀಲಕ್ಕೆ ಟೈಮ್ ಕೂಡ ಸಿಗ್ತಾಯಿಲ್ಲ. ಹೀಗಾಗಿ ನಿನ್ನ ಹೆಸರೇನವಿ? ಹಾಂ, ಎಷ್ಟನೇ ಕಲ್ತೀವಿ ಇಲ್ಲಿ? ಹಾಂ, 1ನೇ ತರಗತಿಯಿಂದ ಬಂದಾಳ. ಈಗ ಎಷ್ಟನೇತಿ? ಈಗ 1ನೇ ತನನ. ಇದೇ ಸಲ ಬಂದು ಇಲ್ಲಿ ಶಾಲೆಗೆ. ಮೊದಲೆಲ್ಲಿ ಹಚ್ಚಿದ್ದಿ? ನಿಡೋನಿಗೆ ಹಚ್ಚಿದ್ದಿ? ಹಾಂ. ಶಾಲೆ ಹೆಂಗೆ ಅನಿಸ್ತು ನನಗಿದು? ಚಂದ ಐತಿ? ಹಾಂ. ಮತ್ತು ಏನೇನು ಕೊಡ್ತಾರೆ ಇಲ್ಲಿ? ಹಾಂ. ಇವತ್ತು ಯಾರು ಬಾತ್ ಅಂದ್ರೆ ನಿನಗೆ? ಇವತ್ತು ಶಾಲೆ ಚಲೋ ಐತಿ ಬಾತ್ ಯಾರು ಹೇಳಿದರು? ಹಾಂ, ನೋಡಿರಿ, ಸ್ವಯಂ ಪ್ರೇರಿತ. ಜೂನ್ 1 ಬತ್ತಂದ್ರೆ
ಖುಷಿಯಿಂದ ಬರ್ತಾರೆ. ಯಾಕಂದರೆ ಒಬ್ರಿಗೊಬ್ರು ಇವ್ರು ಈಕಿಗೆ ಹೇಳ್ತಾಳೆ, ಆಕೆ ಹೇಳ್ತಾಳೆ. ಜೂನ್ 1ನೇ ತಾರೀಕು ಸಾಲು ಚಾಲು ಆಗ್ತೈತೆ ಮಕ್ಕಳು ಹೇಳ್ತಾರೆ. ನಮಗೂ ಹಂಗೆ ಇತ್ತು. ಅವಿ ನಿನ್ನ ಹೆಸರು ಏನು ಅವಿ? ಎಷ್ಟನೈತಿ ನಿನಗೆ? ಹಾಂ ಇಲ್ಲೇ ಕಲ್ತೀನಿ ನೀನು? ಎಷ್ಟನೇ 1ನೇತಿಂದ? ಹಾಂ 1ನೇತಿಗೆ ಬಂದಾಗ ಹೆಂಗಿತ್ತು ನಿನಗೆ ಇಲ್ಲಿ? ಹಾಂ ಅವಾಗ ಏನೇನು ಕೊಟ್ಟಿರು ನಿನಗೆ? ಪುಸ್ತಕ ಕೊಟ್ಟಿರು. ಮತ್ತು ಚಂದಾಗಿ ಸಾಲಿ ಕಲಿಸ್ತೀವಿ. ಕಲಿಸ್ತಿದ್ರು. ಈಗ 7th ಅಥವಾ 6ನೇತಿ? 6th ಇದೆ. ಈಗ ಏನೇನು ಕೊಟ್ಟಾರ ಈ ವರ್ಷ ನಿಮ್ಗೆ ಶಾಲೆ ಒಳಗೆ? ಈ ವರ್ಷ ಸರ್ಬೇತು ಕೊಡ್ತಾರೆ. ಬೂಟ್ ರೀ, ಶೂ ಕೊಟ್ಟಾರ. ಪುಸ್ತಕ ಎಲ್ಲ ಕೊಡ್ತೀನಿ ತಂದಾರ. ಖುಷಿ ಐತಿ? ನಿನಗೇನು ಬೇಸರ ಅನ್ಸಂಗಿಲ್ಲ ಶಾಲೆ? ಎಲ್ಲ ಚಲೋ ಕಲಿಸ್ತಾರ. ನೋಡಿರಿ ಮಕ್ಕಳ ಎಷ್ಟು ಖುಷಿಯಿಂದ ಬಂದಾರಂದ್ರೆ ದುಡ್ಡು ಕೊಟ್ಟರು ನಮ್ಗೆ ಖಾಸಗಿ ಶಾಲೆ ಒಳಗೆ ಸಿಗೋಂಗಿಲ್ಲ. ಇಂಥ ಅನುಭವಗಳು, ಇಂಥ ಪರಿಸರದ ಕಲಿಯೋದು ಭಾಳ ಐತಿ. ಯಾಕಂದ್ರೆ ಅಂದಿನ ಕಾಲಘಟ್ಟದಾಗ ನಮ್ಗೇನೂ ಇದ್ದಿಲ್ಲ. ಮುಂದೆ ನಮ್ಗೆ ಬರ್ಬರ್ತಾ ಒಂದು ಸೆಟ್ ಡ್ರೆಸ್ ಕೊಡ್ತಿದ್ರು. ಅದಕ್ಕೆ ನಾವು ಬಡ್ದಾಡ್ತಿದ್ವಿ, ಅರಿವಿ ಕೊಡ್ಲಾತ್ತಾರ ಬರ್ರಿ ಅಂತೇಳಿ. ಯಾಕಂದ್ರೆ ಇಷ್ಟೆಲ್ಲ ಸವಲತ್ತು ಮಾಡಿದ್ರು ನಾವು ಸರ್ಕಾರಿ ಶಾಲೆಗೆ ಬರ್ತಾಯಿಲ್ಲ. ಎಲ್ಲ ವ್ಯವಸ್ಥೆ ಇದೆ. ಈಗೆಲ್ಲ ಮಕ್ಕಳಿಗೆ ಡಿಜಿಟಲ್ ಶಿಕ್ಷಣ ನಡೆದಿದೆ, ಕಂಪ್ಯೂಟರ್ ಶಿಕ್ಷಣ ಬಂದಿದೆ, SDMC ರಚನೆ ಆಯಿತು. ಮಕ್ಕಳನ್ನು ಜವಾಬ್ದಾರಿಗಳನ್ನು ನೋಡಲಿಕ್ಕೆ, ಶಿಕ್ಷಣ ಹೇಗೆ ನಡೆದಿದೆ ಅನ್ನಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆ ಇದೆ. ನೀವು ಬರ್ರಿ, ಮತ್ತು ನೋಡೋತನ ಎಲ್ಲ ಶಾಲೆ ನಿಮ್ಗೆ ತೋರಿಸ್ತೀನಿ ಹೆಂಗೈತೆ ಅನ್ನೋದು. ಬನ್ನಿ, ನಾವು ಇವತ್ತು 1980ನೇ ದಶಕ 90ನೇ ದಶಕ ಕಲಿತಂಥ ಶಾಲೆ ಅವಾಗ ಹೆಂಗಿತ್ತು ಅಂದರೆ ಈಗ ನೋಡ್ಲಿಕ್ಕೆ ಸಿಗಲ್ಲ. ಇದೇ ಸಲ ನೋಡ್ಕೊಂಡು ಬಿಡ್ರಿ. ನಾವೆಲ್ಲ ಇಲ್ಲಿ ಕೂತ್ ಕಲಿತಿದ್ವಿ. ಯಾವುದೇ ಬೆಂಚ್ಗಳ ವ್ಯವಸ್ಥೆ ಇರಲಿಲ್ಲ. ನೆಲದ ಮೇಲೆ ಕೂತ್ಕೊಂಡು ನಾವು ಕಲಿಯುವಂಥ ಆ ಸಂಭ್ರಮ ಅಥವಾ ಆ ಪರಿಸರ ಇವತ್ತು ಯಾವುದೂ ಇಲ್ಲ. ಯಾಕಂದ್ರೆ ಈ ಡಿಜಿಟಲ್ ಯುಗದಲ್ಲಿ ಎಲ್ಲ ಕಡೆ ನಮ್ಮ ಧ್ಯಾಸಗಳು ಅಥವಾ ನಮ್ಮ ಏಕಾಗ್ರತೆ ಕಡಿಮೆ ಆಗ್ತಾ ಇದೆಯೇನೋ ಅನಿಸ್ತೈತಿ. ಬರೀ ನಾ ಕಲಿತಂಥ ಶಾಲೆ ನಿಮ್ಗೆ ತೋರಿಸ್ತೀನಿ. ಯಾವ ಥರ ವಾತಾವರಣ ಐತಿ, ಹೆಂಗೆ ನಾವು ಕೂತ್ ಕಲಿತಿದ್ದೀವಿ ಅನ್ನೋದು ಎಲ್ಲ ತೋರಿಸ್ತೀನಿ ರೀ. ಮುಂಜಾನೆ ಎದ್ರೆ ನಾವು ಶಾಲೆಗೆ ಬರ್ತಿದ್ವಿ. ಇನ್ನು 10 ಗಂಟೆ ಶಾಲೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು 9ಕ್ಕೆ ಬಂದು ಕೊಂಡಿರ್ತಿದ್ವಿ ನಾವು. ಇಲ್ಲೆಲ್ಲ ಕೂತ ನಾವು ಹುಣ್ಚಿಕಪ್ಪ ಇವು ಎಲ್ಲ ಆಡೋದು ಮಾಡೋದು. ಈ ಸಂಕೇಶ್ವರ ಐತಿ ನಾವು, ಇದಕ್ಕೆ ಗುಲ್ಮೋಹರ್ ಅಂತಾರೆ. ನಮ್ಗೆ ಸಂಕೇಶ್ವರ ತಪ್ಪಲ ತಿನ್ನೋದು ಇದನ್ನ ರುಚಿ ನಮ್ಗೆ. ಯಾಕಂದ್ರೆ ಮತ್ತೆ ಯಾವುದು ಸ್ನ್ಯಾಕ್ಸ ಕುರ್ಕುರಿ ಯಾವುದು ಇಲ್ಲದ ಟೈಮ್ ನಮ್ಗೆ ನಮ್ಗೆ ಟೈಮ್ ಪಾಸ್ ಆಗ್ತಿತ್ತು. ಇಂಥವೆಲ್ಲ ತಿನ್ಕೋತ ನಾವು ಇಲ್ಲೇ ಶಾಲೆ ಕಲಿಯಾಕೆ ಬರ್ತಿದ್ವಿ. ಮುಂಜಾನೆ ಜಲ್ದಿನ ಬರ್ತಿದ್ವಿ. ನಮ್ಮ ಬೇಸರ ಅನ್ನೋದು ಇರ್ತಿದ್ದಿಲ್ಲ. ಅಂಥ ಶಾಲೆ ಒಳಗೆ ನಾವು ಕಲ್ತೀವಿ. ಎಲ್ಲ ಬರ್ರಿ ತೋರಿಸ್ತೀನಿ. ಮುಂಜಾನೆ ಹೇಳೋಣ ನಮ್ಗೆ ಸರ್ ಅಂತೇಳಿ ಹೋಗಿ ನಾವು ಚಾಯ್ ತರ್ತಿದ್ವಿ, ನಾವು ತೆಗಿತಿದ್ವಿ. ನಮ್ಗೆ ಏರ್ಲಾಕೆ ಬರ್ತಿದ್ದಿಲ್ಲ. ಮತ್ತೊಬ್ಬ ಇಂಥ ಸಣ್ಣ ಹುಡುಗರು ಕರ್ಕೊಂಡು ಇಲ್ಲಿ ಕಾಲಿಟ್ಟ ಕೀಲಿ ತೆಗೆದಂಥದ್ದು ಏನೋ ನೆನಪೈತಿ, ಭಾಳ ನಮ್ಗೆ ಕಾಡ್ತೈತಿ. ಬರ್ರಿ ನಾವು ಶಾಲೆ ತೋರಿಸ್ತೀವಿ ಹಂಗೈತಿ. ಇಲ್ಲಿ ಬಂದ್ಮ್ಯಾಗ ಫಸ್ಟಿಗೆ ನಾವು ಏನು ಮಾಡ್ತಿದ್ವಿ, ಮೂಲೆ ಕಸಬಾರಿಗೆ ಇರ್ತಿತ್ತು. ಕಸಬಾರಿ ತೊಗೊಂಡು ಹುಡುಕ್ತಿದ್ವಿ. ಇವೆಲ್ಲ ಏನದವ ನಮ್ಮ ಬೆಂಚ್. ಏನು ನಾವು ಕೊಂಡಿರ್ತಿದ್ವಿ, ಇಲ್ಲಿ ಸಂಗಪ್ಪ ಕೊಂಡಿರ್ತಿದ್ದ, ಇಲ್ಲಿ ಮಲ್ಲಪ್ಪ ಕೊಂಡಿರ್ತಿದ್ದ, ಕಲ್ಲು ಮಲ್ಲಪ್ಪ ಸುರೇಶ ಅವನೊಂದು ಜಾಗ ಅವನ ಬಂದು ಕೊಂಡಿರ್ತಿದ್ದ. ಜಗಳಾಡ್ತಿದ್ವಿ ನಾವು ಇದೇ ಜಾಗಕ್ಕೆ. ಈಗ ಬೆಂಚ್ ಹಾಕಿದ್ರು ಕೂಡ ಕುಂಡ್ರಲಕ್ಕ ಮನಸ್ಸು ಕಂಟ್ರೋಲ್ದಾಗಿಲ್ಲ ಮಕ್ಕಳದು. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾ ಏನು ಬತ್ತು ಮತ್ತು TV ಏನು ಬತ್ತು, ಇವು ಏನು ಬಂದಾಗ ಮಕ್ಕಳದೆಲ್ಲ ಗಮನ ಬೇರೆ ಕಡೆ ಹೋಗುತ್ತೆ. ನಮ್ದು ಏನಿದ್ದಿಲ್ಲ. ಯಾವಾಗ ಸರ್ ಬರ್ತಾರೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಇದೆಲ್ಲ ಮಾರ್ಕ್ ನಮ್ಮದು. ಈ ಥರ ನಾವೆಲ್ಲ ಕೂತ್ಕೋತಿದ್ದೀವಿ. ಹಿಂಗೆ ಎಲ್ಲ ನಾವು ಕೂತ್ಕೋತಿದ್ದೀವಿ. ಇದೊಂದು ನಮ್ಮದು ಜಾಗ. ಇದು ಒಂದು ಜಾಗ. ಇಲ್ಲಿ ಮುಂದೆ ದೊಡ್ಡ ಪಾಟಿದು ಕೈಚೀಲ ಗೊಬ್ಬರ ಚೀಲ ಇಟ್ಕೊಂಡು ನಾವು ಸರ್ ಬರೋ ತನಕ ಕಾಯ್ಕೊತ್ಕೊಂಡಿರ್ತಿದ್ವಿ. ಸರ್ಗೊಂದು ಕಟ್ಗೆ ಕುರ್ಚಿ, ಒಂದು ಟೇಬಲ್ ಬಿಟ್ಟರೆ ಯಾವುದು ಇದಿಲ್ಲ. ಒಂದು ಚಾಕ್ ಪೀಸ ಒರೆಸುವಂಥ ಡಸ್ಟ್ರು ನಾವು ಮಾಡ್ಕೊಂಡು ಬರ್ತಿದ್ವಿ, ಕಲಿತಿದ್ವಿ. ನಾವು ಹೋಗ್ತಿದ್ವಿ. ನಮ್ಗೆ ಯಾರು ಅರಿವೆ ಗುರು ಅಂತ ಇರ್ತಿದ್ದಿಲ್ಲ, ಗುರುಗಳು ಹೇಳಿದ್ದ ಅಷ್ಟಕ್ಕೆ ಕೇಳ್ಕೊಂಡು ಹೋಗ್ತಿದ್ವಿ. ನಮ್ಗೆ ಯಾವ ಮೀಡಿಯಾ ಇದ್ದಿಲ್ಲ, ಏನಿದ್ದಿಲ್ಲ. ಪುಸ್ತಕ ನೋಡೋದೈತಿ, ಅಭ್ಯಾಸ ಮಾಡೋದೈತಿ. ಬರೀ ಇದು ಬಿಟ್ಟರೆ ಹೊರಗಿಂದ ಏನೂ ಗೊತ್ತಿದ್ದಿಲ್ಲ ನಮ್ಗೆ.
ಯಾವ ಟಿ ವಿ ಆಗಲಿ ಮೊಬೈಲ್ ಆಗಲಿ ಏನೂ ಇಲ್ಲ. ಯಾಕೆ ಪುಸ್ತಕ ಬಿಟ್ಟರೆ ನಮ್ಗೆ ಯಾವುದು ಲೋಕನ ಗೊತ್ತಿದ್ದಿಲ್ಲ. ಅದೇ ಚಿತ್ರ ನೋಡಿ ನಾವು ಆನಂದ ಪಡ್ತಿದ್ದೀವಿ. ಎಷ್ಟು ರಾಮನ ವನವಾಸಕ್ಕೆ ಹೋದ, ಲೋಹಿತಾಶಂದು ಮತ್ತು ರೈತನ ಹಾಡುಗಳು ಇವೆಲ್ಲ ನಾವು ಬಹಳ ಅದ್ಭುತವಾಗಿ ಕಲಿತಾ ಇದ್ದೀವಿ ಇಂಥ ಪರಿಸರದಾಗ. ಈಗ ನಾವು ಇನ್ನೊಂದು ವಿಷಯ ಏನು ಹೇಳಬೇಕಾಗಿತ್ತಂದ್ರೆ, ಇದು ಕೂಡ ರಿನೋವೇಷನ್ ಆಗಬೇಕಂತೇಳಿ ಈ ಚಾನಲ್ ಮೂಲಕ ಕೇಳ್ಕೊತಾ ಇದ್ದೆ. ಯಾಕಂದರೆ ಭಾಳಷ್ಟು ಈಗಿನ ಒಂದು ಕಾಲಘಟ್ಟಕ್ಕೆ ನೋಡಿದ್ರೆ ಸ್ವಲ್ಪ ದುರಸ್ತಿ ಕಾರ್ಯ ಆಗಬೇಕಾಗಿದೆ. ಈ ಪ್ರಸ್ತಾವನೆ ಅದು ಸರ್ಕಾರ ಮಾಡುತ್ತೆ. ಆದರೂ ಕೂಡ ನನಗೆ ಅನಿಸಿದ್ದು ಇದರ ಒಂದಿಷ್ಟು ನವೀಕರಣ ಆಗಬೇಕಾಗಿದೆ ಈ ಶಾಲೆ. ಆದರೂ ಕೂಡ ಪುರಾತನ ಹಳೇದಿದ್ದರೂ ಕೂಡ ಆ ನೆನಪುಗಳು ಮೆಮೊರಿಗಳನ್ನು ಮಾಡುವಂಥ ಶಾಲೆ ನನಗೆ ಭಾಳ ಖುಷಿ ಅನಿಸ್ತು. ಅಂಥ ಶಾಲೆ ನೋಡೋಕೆ ಬನ್ನಿ. ಅವೆಲ್ಲ ನಾವು ಬಾಕ್ಲ ತೆಗಿತಿದ್ವಿ, ಕಿಟಕಿ ಕೂತ ಹೊರಗೆ ಮಳೆ ಬರೋದನ್ನೆಲ್ಲ ನೋಡ್ತಿದ್ವಿ. ಆ ಪರಿಸರ ಇವತ್ತು ನೋಡೋಕ್ಕೆ ಸಿಗೋಂಗಿಲ್ಲ. ಅಂಥದ್ದು ಮತ್ತೆ ಬರಲಿ ಅಂಥೇಳಿ ನಿಮ್ಗೆ ತೋರ್ಸ್ಲಾಕ್ಕೆ ಬಂದೀನಿ ರೀ. ಆಮೇಲೆ ಇಲ್ಲೆಲ್ಲ ಪತ್ರಾಸ್ ಮೇಲೆ ನೀರು ಬೀಳೋದು, ಆಟ ಆಡೋದು ನಮಗೆಲ್ಲ ಭಾಳ ಖುಷಿ ಆಗ್ತಿತ್ತು. ಆಮೇಲೆ ಇದು 5ನೇ ತರಗತಿ ಸ್ಕೂಲು. ಆಮೇಲೆ ಇಲ್ಲಿ ಬರೋಣ ನಮಗೆ ಪ್ರೇಯರ್ ಮಾಡ್ತಾಯಿದ್ರು. ಹೀಗಾಗಿ ಪ್ರೇಯರ್ ಒಂದು 2 ನಿಮಿಷದ ಮಾಡಿ ಜನಗಣಮನ ಮತ್ತು ರಾಷ್ಟ್ರಗೀತೆಗಳನ್ನು ಹಾಡಿ ನಾವು ಒಳಗೆ ಶಾಲ್ಯಾಗ ಹೋಗಿಬಿಡ್ತೀವಿ. ಬರ್ರತ್ತೇಳಿ ಯಾವಾಗ ಗಂಟೆ ಹೊಡಿತಾರ ಅದನ್ನು ನೋಡ್ತಿದ್ವಿ. ಹೀಗಾಗಿ ನಮ್ಗೆ ಭಾಳ ಖುಷಿ ಇತ್ತು. ಮತ್ತು ಓಡಿ ಬರೋದು, ಓಡಿ ಹೋಗೋದು ಅವೆಲ್ಲ ಇಲ್ಲೆಲ್ಲ ಮಣ್ಣಾಗ ಆಡೋದು. ಈಗಿನ ಶಾಲೆ ಒಳಗೆ ಯಾವುದೂ ಸಿಗಲ್ಲ. ಯಾವುದು ಸಿಗಬೇಕಪ್ಪ ಅಂದ್ರೆ ನೀವು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಾಗರಾಳ ಗ್ರಾಮದಲ್ಲಿರೋಂಥ ಈ ಪರಿಸರದಲ್ಲಿ ಇಂದಿಗೂ ಕೂಡ ಅಂಥ ಪರಿಸರ ಐತಿ. ಇವತ್ತು ನಾವು ನಾಗರಾಳ ಗ್ರಾಮದ ನಾವು ಕಲಿತಂಥ ನಾನು ಕೂಡ ವಿದ್ಯಾರ್ಥಿಯಾಗಿನ ಇವ್ರ ಜೋಡಿ ಕೂಡಿ ನಾನು ಸಣ್ಣ ಹುಡುಗ ಆದಾಗ ಮಕ್ಕಳ ಜೋಡಿ ಬರೀಲಕ್ಕೆ ಬರೋದು. ಮಕ್ಕಳ ಭಾವನೆಗಳನ್ನು ಅರ್ಥಕೊಳ್ಬೇಕು. ಹಂಗೆ ಸರ್ಕಾರ ಕೂಡ ಈಗ ಅರ್ಥ ಐತಿ. ಮಕ್ಕಳಿಗೆ ಏನು ಬೇಕು ಏನಿಲ್ಲ ಎಲ್ಲ ಕೊಟ್ಟಿದೆ. SDMC ರಚನೆ ಮಾಡಿತ್ತು. ಎಲ್ಲ ಸ್ಮಾರ್ಟ್ ಕ್ಲಾಸ್ಗಳನ್ನು, ಕಂಪ್ಯೂಟರ್ಗಳನ್ನು ಯಾವುದು ಖಾಸಗಿ ಶಾಲೆ ಕೊಡೋದಷ್ಟಕ್ಕಿಂತ ಹೆಚ್ಚಿನ ಸೌಲಭ್ಯಗಳನ್ನು ಕೊಡ್ತಾಯಿದೆ. ಆಗಿನ ಅನುಭವನ ಹಂಚ್ಕೋತೀವಿ. ನಿಮ್ಮದು ಹೆಸರೇನು? ಅಮೃತ ಮಾದೇವ ಪವಾರ್. ನೀವು ಎಷ್ಟನೇತಿಯಿಂದ ಕಲ್ತಿದ್ದಿ ಇಲ್ಲಿ? ನಾ ಇಲ್ಲಿ 1ನೇತಿಂದ ಕಲ್ತಿದ್ದೆ. ಅವಾಗ ಏನು ಕೊಟ್ಟಿದ್ರು ಫಸ್ಟ್ ನೀವು ಸ್ಟ್ಯಾಂಡಪ್ ಬಂದಾಗ? ಫಸ್ಟಿಗೆ ಬಂದಾಗ ಬ್ಯಾಗ್, ಬುಕ್ ಎಲ್ಲಾನು ಕೊಟ್ಟಿದ್ರಿ. ಶೂಸ್, ಸಾಕ್ಸ್. ಫಸ್ಟಿಗೆ ಇಲ್ಲಿ ಊಟ ಅದು ಭಾಳ ಇಷ್ಟ, ಖುಷಿ ಆಯ್ತು. ಇಲ್ಲಿ ಹಚ್ಚಟ್ಲೆ ಭಾಳ ಖುಷಿ ಆಗಿತ್ತು. ಇನ್ನು ಮುಂದೆ ಸರ್ಕಾರಿ ಸ್ಕೂಲ್ ಒಳಗೆ ಕಲಿಬೇಕು ಅನಿಸ್ತದ್ರಿ. ಇದೆಲ್ಲ ನೋಡಿದ್ರೆ ಸರ್ಕಾರಿ ಯಾವ್ದು ಖಾಸಗಿ ಅದಕ್ಕಿಂತ ಹೆಚ್ಚೈತಿ. ಅದಕ್ಕಿಂತ ಹೆಚ್ಚು ಇಲ್ಲಿ ಕೊಡ್ತಾರೆ ಎಲ್ಲ ಇದು ಐತಿ. ಈಗ 5ನೇತಿಗೆ ಬಂದಾಗ ಏನು ಬದಲಾವಣೆ ಆಯ್ತು? ಏನೆಲ್ಲ ಕ್ವಿಜ್ಗಳು ಅದು ಇಡ್ತಿದ್ರಿ. ಎಲ್ಲ ಥರದ ಫಂಕ್ಷನ್ ಒಳಗೆ ಎಲ್ಲ ಆಟ ಆಡಿಸ್ತಿದ್ರಿ. ಆಟ ಆಡ್ಸೋದು, ಅದ್ರ ತಕ್ಕಂಗೆ ಪ್ರೈಸ್ ಕೊಡೋದು ಎಲ್ಲರಿಗೆ. ಕ್ವಿಜ್ ಇಡೋದು, ಅದ್ರಾಗೂ ಪ್ರೈಸ್ ಕೊಟ್ಟಾರಿ ಮನೆ ಎಲ್ಲರಿಗೆ ರೀ. ಕೊಟ್ಟಾರ? ಅಲ್ಲ, ಈಗ 6ನೇತಿಗೆ ಬಂದ್ಮ್ಯಾಗ ಏನು ಕೊಡ್ಬೋದು ನಿಮ್ಗೆ ಸರ್ಕಾರ? ಬ್ಯಾಗ್ ಅವನೇ ಕೊಟ್ಟಾರಿ. ಬ್ಯಾಗ್, ಬುಕ್ಸ್ ಕೊಟ್ಟಾರಿ. ಶೂಸ್ ಅದು ಎಲ್ಲ ಕೊಟ್ಟಾರ. ಅದು ನಿನ್ನ ಹೆಸರು ಏನು ಹೇಳು? ನಜ್ಮಾ ನಿಜಾಮ್ ಅಂತ. ನೀವು ಎಷ್ಟನೇತಿಯಿಂದ ಇಲ್ಲಿ ಕಲಿಯಾಯ್ತೀವಿ? ನಾ 3ನೇತಿ ಹಿಡಿದು. 3ನೇತಿ ಹಿಡಿದು. ಮೊದಲೇ ಎಲ್ಲಿದ್ದಿ? ಮೂರು ನಾ ತೆಲ್ಸಂಗ್ದಾಗ ಇದ್ದೀವಿ ರೀ. ಅಲ್ಲೇ ಜ್ಞಾನ ಭಾರತಿ ಸ್ಕೂಲ್ ಅಲ್ಲಿದ್ದರೆ. ಇಲ್ಲಿ ಯಾವ ಕಾರಣದಿಂದ ಒಟ್ಟು ಅಂದರೆ ನಿಮ್ಮ ತಂದೆ ಊರ ಇದು? ತಾಯಿ ಊರು. ತಾಯಿ ಊರಿಗೆ ಇಲ್ಲಿ ಬಂದು ಹಚ್ಚಿದ್ರಿ 3ನೇತಿಗೆ. ಅವಾಗ ಬಂದಾಗ ಹೆಂಗೆ ಅನಿಸ್ತು ಆ ಸಾಲಿಗೆ ಈ ಸಾಲಿಗೆ? ಅಲ್ಲೆಲ್ಲ ಬರೀ ಟಿಫಿನ್ ಕಟ್ಕೊಂಡು ಹೋಗುದ್ರಿ ಮನ್ಯಾಂದ ರೀ. ಎಲ್ಲ ಬೋರ್ ಹಾಕಿತ್ರಿ. ಇಲ್ಲೇ ದಿನ ಎಲ್ಲಾರ ಜೋಡಿ ಹಂಚ್ಕೊಂಡು ತಿನ್ನೋದು, ಸಾಲ್ಯಾಂದ ಅನ್ನ ಸಾರ ಎಲ್ಲ ಟೇಸ್ಟ್ ಇರ್ತಿತ್ರಿ. ಇಲ್ಲ ಚಂದ ಅನಿಸ್ತೈತಿ. ಮೊದ್ಲಿಗೆ ಬಂದಾಗ ಹೆಂಗೆ ಅನಿಸ್ತು? ಇದೇನು ಸಾಲಿ ಹೆಂಗೆ? ಈ ಫಸ್ಟ್ ಪೈಲ ಬರಂಟೆ ರೀ ನಂಗೆ ಅದು ಇದು ಎಲ್ಲ ಒಂದ ಅನಿಸ್ತಿತ್ರಿ. ಅಂಟೆ ಹಂಗೆ ಎಲ್ಲಾರು ಗೆಳತಿಯಾರು ಎಲ್ಲ ಪರಿಚಯ ಆದಂಗೆ ಸರ್ ಹಿಂಗೆಲ್ಲ ಪರಿಚಯ ಆದ್ರಿ. ಹಂಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರಿ. ಮತ್ತು ಎಲ್ಲ ಬುಕ್ಸು ಹಿಂಗೆಲ್ಲ ಕೊಡ್ತಿದ್ರಿ. ಈಗ ಎಷ್ಟನೇ ಇದ್ವು? ಈಗ ನಂದು 7th ಮುಗೀತು. ಈಗ ಎಡ್ತಕ್ಕಂದ್ರೆ ಮಕ್ಳು ಯಾವ ಬಂದವ ನೋಡ್ಲಾಕ್ ಬಂದ್ರಿ? ಖುಷಿ ಐತಿ. ಅಂದರೆ ಮುಂದೆ ಎಲ್ಲಿ ಮಾಡ್ಬೇಕಂತ ಮಾಡಿದ್ರಿ? ಸಂಗಾಪುರ, ಅಡವಿ ಸಂಗಾಪುರ. ಅಲ್ಲಿ ಶಿಕ್ಷಣ ಚಲೋ ಐತೆ. ನೋಡ್ರಿ, ಮಕ್ಕಳು 7ನೇ ತರಗತಿ ಮುಗಿಸಿ ಹೋಗಿದಾವೆ. ಆದ್ರೆ ಕನೆಕ್ಟಿವಿಟಿ ಅಂತ ಕರಿತೀವಿ, ಆ ಸಂಪರ್ಕ ಕಳ್ಕೊಂಡಿಲ್ಲ. ಆದ್ರೆ ನಾ ಕಲ್ತಂಥ ಶಾಲಿ ಮಕ್ಳು ಯಾವ ಬರ್ಲಾತ್ತವ ಅದನ್ನು ನೋಡ್ಲಿಕ್ಕೆ ಖುಷಿಯಿಂದ ಬಂದಾವ. ನಮ್ಮ ಜೊತೆ ನಾವು ಕೂಡ ವಿದ್ಯಾರ್ಥಿ ಆದೀವಿ.
ಬರ್ರಿ. ಯಾರೆಲ್ಲ ಅಂದರೆ 80ನೇ ದಶಕದಲ್ಲಿ ಅಥವಾ 90 ದಶಕದಲ್ಲಿ ಇಂಥ ಸರ್ಕಾರಿ ಶಾಲೆ ಒಳಗೆ ಯಾರು ಕಲ್ತವ್ರಿದ್ರೆ ದಯವಿಟ್ಟು ಈ ಶಾಲೆಗಳಿಗೆ ಅಥವಾ ಇಲ್ಲಿ ಶಾಲೆಯಲ್ಲಿ ಯಾರು ನೀವು ಕಲಿತು ಹೋಗಿದ್ರಿ ಅಥವಾ ಬೇರೆ ನೀವು ಸರ್ಕಾರಿ ಶಾಲೆಯಲ್ಲಿ ಕಲಿತು ಕೂಡ ನಿಮ್ಮ ಊರಿನ ನಿಮ್ಮ ಶಾಲೆಗಳಿಗೆ ಒಂದು ಸಲ ಭೇಟಿ ಕೊಡಿ. ಜೂನ್ 1ನೇ ತಾರೀಕು ಇಲ್ಲದೇ ಇದ್ದರೂ ಕೂಡ ನಿಮಗೆ ಯಾವಾಗ ಬಿಡುತ್ತೆ, ನೀವು ಉನ್ನತ ಹುದ್ದೆಯಲ್ಲಿರ್ಬೋದು. ಮಕ್ಕಳಿಗೋಸ್ಕರ ನಿಮಗೇನಾದರೂ ಕೊಡುಗೆ ಗಿಫ್ಟ್ಗಳನ್ನು ಕೊಡುವಂಥ ಆಸಕ್ತಿ ಇದ್ದರೆ ದಯವಿಟ್ಟು ಬನ್ನಿ. ನಿಮ್ಮ ಎಷ್ಟು ಸಹಾಯ ಆಗತ್ತೆ, ಮಕ್ಕಳಿಗೋಸ್ಕರ ಶಿಕ್ಷಣಗೋಸ್ಕರ ಕೊಡುವಂಥ ಏನಾದರೂ ನಿಮ್ಮ ಒಂದು ಕಲ್ಪನೆ ಇದ್ದರೆ ದಯವಿಟ್ಟು ಬನ್ನಿ. ನಿಮ್ಮ ಶಾಲೆಗಳಿಗೆ ಮಕ್ಕಳಿಗೋಸ್ಕರ ಒಂದು ಸ್ಫೂರ್ತಿದಾಯಕ ಆಗಲಿ, ಪ್ರೋತ್ಸಾಹ ಆಗಲಿ, ಮಕ್ಕಳಲ್ಲಿ ಹುರುಪು ತುಂಬಲಿ ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ಈ ಶಿಕ್ಷಣಕ್ಕೆ ನೀವು ಕೂಡ ಕೊಡುಗೆ ಕೊಡ್ಬೋದು. ಇದಕ್ಕೆ ಯಾವುದೇ ನಿರ್ಬಂಧಗಳು ಕೂಡ ಇಲ್ಲ. ನೀವು ಒಂದಿಷ್ಟು SDMC ಮತ್ತು ಅವರ ಜೊತೆ ನೀವು ಮಾತುಕತೆ ಮಾಡಿಕೊಂಡು ನೀವು ಮಕ್ಕಳಿಗೋಸ್ಕರ ಶಿಕ್ಷಣಗೋಸ್ಕರ ಏನಾದರೂ ಕೆಲವೊಂದಿಷ್ಟು ಉಪಕರಣಗಳಿರ್ತವೆ, ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಬೇಕಾಗಿರ್ತವೆ, ಸ್ಪೋರ್ಟ್ಸ್ ಬಗ್ಗೆ ಏನಾದರೂ ನೀವು ಕೊಡಬೇಕಾಗಿರುತ್ತೆ. ಯಾಕಂದ್ರೆ ಮಕ್ಕಳ ವಂಚಿತ ನಾವು ಬ್ಯಾಡ್ಮಿಂಟನ್ ಇರ್ಬೋದು ಅಥವಾ ವಾಲಿಬಾಲ್ ಇರ್ಬೋದು, ಏನೇನೋ ಒಂದಿಷ್ಟು ಸಾಮಗ್ರಿಗಳು ಬೇಕಾಗಿರ್ತವೆ. ಅಂಥವು ಏನಾದರೂ ಹೊಸ ಆಟಗಳನ್ನ ಜಾವ್ಲಿನ್ ಥ್ರೋ ಇರ್ಬೋದು, ಏನೇ ಇರಲಿ ಅಂಥವು ಏನೋ ಕೊಡಬೇಕಾಗಿತ್ತು ನಮ್ಮ ಮಕ್ಕಳಿಗೆ ಅಂತಂದರೆ ದಯವಿಟ್ಟು ನಿಮ್ಮ ಶಾಲೆ ಇರ್ಬೋದು ಅಥವಾ ಪಕ್ಕದ ಶಾಲೆಗೂ ಕೂಡ ಹೋಗಿ ನೀವು ಮಕ್ಕಳಿಗೆ ಕೊಟ್ಟರೆ ಅವರು ಹೌದಪ್ಪ ಇಂಥವರು ಈ 2026ರಲ್ಲಿ ಬಂದಿದ್ದರು, ಇಂಥವರು ನಮಗೆ ಕೊಟ್ಟಿದ್ದರು, ಇದನ್ನು ಕಲಿತು ನಾನು ಇಂಥ ಸ್ಪೋರ್ಟ್ಸ್ದಲ್ಲಿ ಮುಂದೆ ಹೋದೆ ಅಂಥೇಳಿ ಅವರು ನಿಮ್ಮ ನೆನಪು ಉಳಿಯುತ್ತೆ. ಹಾಗೆ ಮಕ್ಕಳ ಮೇಲೆ ಕೂಡ ಬಹಳ ಒಳ್ಳೆಯ ಪ್ರಭಾವನೆ ಆಗಿಬಿಡುತ್ತೆ. ಮಕ್ಕಳು ಕೂಡ ಉತ್ಸಾಹದಿಂದ ಕಲಿಕೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಬನ್ನಿ, ಮತ್ತೊಂದು ಶಾಲೆ ಹೋಗ್ತಾ ಇದ್ದೀನಿ. ಆ ಶಾಲೆಯ ವಾತಾವರಣ ಹೇಗಿದೆ, ಎಷ್ಟು ಸಂಭ್ರಮ ಮಾಡ್ತಾಯಿದ್ದಾರೆ. ಆವಾಗಿನ ಕಾಲಘಟ್ಟದಲ್ಲಿ ನಾವು ಯಾವುದು ಸಂಭ್ರಮಗಳನ್ನು ಮಾಡ್ತಾಯಿಲ್ಲ. ನಾವು ಸುಮ್ಮನೆ ಜೂನ್ 1 ಬತ್ತಂದರೆ ಆ ಮಳೆಗಾಲ ಬರುವಂಥ ಟೈಮ್ ನಮಗೆ. ಆ ಟೈಮ್ದಲ್ಲಿ ಎಲ್ಲ ತೋರಿಸ್ಕೊಂಡು ಮಾಡಿಕೊಂಡು ಖುಷಿಯಿಂದ ಬಂದು ಗಿಡದ ಕೆಳಗಡೆ ಕೂಗ್ತಾ ಇದ್ವಿ. ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಅಂದರೆ ಎಲ್ಲ ಹಸಿರು ತೋರಣ ಕಟ್ಟೋದು, ಒಂಥರ ಜಾತ್ರೆ, ಒಂದು ಹಬ್ಬ ಇದ್ದಂಗೆ. ನಮ್ಮೂರ ಜಾತ್ರೆ ಅಥವಾ ನಮ್ಮ ಮನೆ ಕಾರ್ಯಕ್ರಮ ಹೆಂಗಿರುತ್ತೋ ಹಾಗೆಲ್ಲ ತೆಂಗಿನ ಗರಿಗಳನ್ನು ಕಟ್ಟೋದು, ಮಾವಿನ ತೋರಣ ಕಟ್ಟೋದು, ಪ್ರಭಾತ್ ಪೇರಿ ಮಾಡೋದು. ನಾವು ಪ್ರಭಾತ್ ಪೇರಿ ಅಷ್ಟೇ ಮಾಡಿ ಬಂದು ಶಾಲೆ ಕೂತ್ಕೊಂಡು ಬಿಡ್ತಿದ್ದೀವಿ. ಇಲ್ಲ ಮಕ್ಕಳು ಬರಲಿಲ್ಲ ಅಂದರೆ ಕೈಯ ಕಾಲ ಎತ್ಕೊಂಡು ಬರುವಂಥ ಪರಿಸ್ಥಿತಿ ಈಗೇನಿಲ್ಲ. ಯಾಕಂದರೆ ಎಲ್ಲ ಭಾಳಷ್ಟು ತಿಳುವಳಿಕೆ ಇದೆ. ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಎಲ್ಲ ಇಲ್ಲಿನ SDMC ಅವರು ಮತ್ತು ಈ ಗ್ರಾಮದ ಯುವಕರು, ಹಾಗೆಯೇ ಶಿಕ್ಷಣ ಪ್ರೇಮಿಗಳು ಎಲ್ಲ ಆಗಮಿಸಿದ್ದಾರೆ. ಆ ಸಂಭ್ರಮವನ್ನು ನಾನು ಎಲ್ಲ ನಿಮಗೆ ತೋರಿಸ್ತೀನಿ. ಯಾವ ಥರ ಸಿದ್ಧತೆ ಮಾಡ್ಕೋತಾರೆ, ಪ್ರಭಾತ್ ಪೇರಿ ಹೇಗೆ ಹೋಗ್ತಾರೆ, ಮತ್ತು ರಂಗೋಲಿ ಹಾಕೋದು, ಅವಾಗೆಲ್ಲ ಇದಿಲ್ಲ. ಇದಕ್ಕೆ ನಿಮಗೆ ವ್ಯತ್ಯಾಸ ತೋರಿಸ್ಲಿಕ್ಕೆ ಬಂದಿದೆ ಹೊರತು ನಾವು ಯಾವುದೂ ಇದಕ್ಕೋಸ್ಕರ ಮಾಡಿಲ್ಲ. ಮಕ್ಕಳ ಜೊತೆ ಮಕ್ಕಳಾಗಿ ಬೆರಿಬೇಕು. ನೀವು ಕೂಡ ಯಾವಾಗ ಫ್ರೀ ಇರುತ್ತೆ, ವೀಕೆಂಡ್ ಬರುತ್ತೆ, ಎಲ್ಲೆಲ್ಲೋ ಹೋಗ್ತೀರಿ, ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀರಿ, ಬನ್ನಿ ಮಕ್ಕಳ ಜೊತೆ ವೀಕೆಂಡ್ ಜೊತೆ ನೀವು. ಯಾಕಂದ್ರೆ ಉತ್ತಮ ಶಿಕ್ಷಕರಾಗಿರ್ತೀರಿ ಅಥವಾ ರಿಟೈರ್ಮೆಂಟ್ ಆಗಿರ್ತೀರಿ, ದಯವಿಟ್ಟು ಅತಿಥಿ ಉಪನ್ಯಾಸಕರಾಗಿ ಕೂಡ ನೀವು ಬಂದು ನಿಮ್ಮಲ್ಲಿರುವಂಥ ವಿದ್ಯೆ. ಎಷ್ಟೋ ಮಕ್ಕಳಲ್ಲಿ ನೋಡಿ, ಈಗ 10 ಜನ ಮಕ್ಕಳಲ್ಲಿ ಒಬ್ಬರಿಗೆ ಇಂಗ್ಲೀಷು ಕಠಿಣ ಆಗುತ್ತೆ, ಒಬ್ಬರಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಅನ್ನಿಸ್ತೈತಿ, ಅಂದರೆ ಕಬ್ಬಿಣ ಕಡದೈತೆ, ಒಬ್ಬರಿಗೆ ವಿಜ್ಞಾನ ತಿಳಿದಿರಲ್ಲ. ಯಾಕಂದ್ರೆ ಅಂಥ ಯಾರು ಟೀಚರ್ ಇರ್ತೀರಿ, ಉಪನ್ಯಾಸಕರು ಇರ್ತೀರಿ, ಲೆಕ್ಚರ್ ಆಗಿರ್ತೀರಿ, ಅಂಥವ್ರು ನಿಮ್ಮ ಒಂದು ಬಿಡುವನ್ನು ಮಾಡಿಕೊಂಡು ಮಕ್ಕಳಿಗಾಗಿ ಜ್ಞಾನಾರ್ಜನೆ ಮಾಡಿರಿ. ಅದರಿಂದ ಸ್ಫೂರ್ತಿಯಾಗಿ ಮಕ್ಕಳಿಗೆ ತಿಳಿಯುವಂಗೆ ಹೇಳುವಂಥ ಕಲೆ ಎಲ್ಲರಲ್ಲಿ ವಿಭಿನ್ನ ಇರುತ್ತೆ. ಒಬ್ಬೊಬ್ಬರು ಟೀಚರಲ್ಲಿರುವಂಥ ಒಂದು ಜ್ಞಾನ ಅಥವಾ ತಿಳಿಸಿಕೊಡುವಂಥ ಮೆಥಡು ಬೇರೆ ಬೇರೆ ಥರ ಇರುತ್ತೆ. ದಯವಿಟ್ಟು ಯಾರೆಲ್ಲ ಲೆಕ್ಚರ್ ಇದ್ದೀರಿ, ಉಪನ್ಯಾಸಕರಿದ್ದೀರಿ, ಶಿಕ್ಷಕರಿದ್ದೀರಿ, ನಿವೃತ್ತರಾಗಿದ್ದೀರಿ ಅಥವಾ ಶಿಕ್ಷಣ ಪ್ರೇಮಿಗಳಿರ್ತೀರಿ, ನೀವು ಒಂದು ಸಲ ಮುಂಚಿತವಾಗಿ ನೀವು ಆಯಾ ಶಾಲೆಗಳಲ್ಲಿ ಬಂದು ಮಕ್ಕಳಿಗೆ ನೀವು ವಿದ್ಯಾರ್ಜನೆ ಮಾಡಿರಿ. ಒಬ್ಬ ಯಾರಿಗೆ ಸೋಷಿಯಲ್ ಸೈನ್ಸ್ ಅಂದರೆ ಸಾಮಾಜಿಕ ವಿಜ್ಞಾನ ಅಂದರೆ ಕೃತಿಶಕ ಪೂರ್ವ, ಕೃತಿಶಕ ಶಕ ಅಂದರೆ ಏನು ಗೊತ್ತಾಗಲ್ಲ. ಅದನ್ನು ಯಾವ ಥರ ಲೆಕ್ಕ ಮಾಡಿಕೊಟ್ಟು ಒಮ್ಮೆ ಹೇಳಿಬಿಟ್ರೆ ಮಕ್ಕಳಲ್ಲಿ ಜ್ಞಾನ ಖಾಲಿ ಇರುವಂಥ ಕಂಪ್ಯೂಟ್ರು ಅಥವಾ ಬರೆಯದಿರುವಂಥ ಹಾಳೆ, ಅದಕ್ಕೆ ನೀವು ಏನು ತುಂಬ್ತೀರೋ ಅದು ಫಿಕ್ಸ್ ಆಗಿಬಿಡುತ್ತೆ.
ನಿಮ್ಮ ಹೆಸರು ಕೂಡ ಅಜರಾಮರವಾಗಿ ಉಳಿತೆ. ಹೀಗಾಗಿ ಮಕ್ಕಳಲ್ಲಿ ಒಳ್ಳೆಯ ರೀತಿಯಿಂದ ತಿಳುವಳಿಕೆ ಆಗುವಾಗ ಕಲಿಸ್ಕೊಡ್ಲಿಕ್ಕೆ ನೀವು ಕೂಡ ಬನ್ನಿ ನಾಗರಾಳದ ಗ್ರಾಮಕ್ಕೆ. ಅದು ಹೇಗೆ ಬರಬೇಕಂದ್ರೆ, ನೀವು ಬಿಜಾಪುರದಿಂದ ಬರ್ತಾಯಿದ್ರೆ ನೀವು ಬಬಲೇಶ್ವರದಿಂದ ನಿಡೋಣಿ ಮಾರ್ಗವಾಗಿ ಕೇವಲ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಂತರದಿಂದ ನಾಗರಾಳಕ್ಕೆ ಬರ್ಬೋದು. ಬೇಡ ನಾವು ಈ ಕಡೆ ಅಥಣಿ ಮಾರ್ಗದಿಂದ ಬರ್ತಿದ್ರೆ ಅಥಣಿಯಿಂದ ಸಾವಳಿಗೆಯಿಂದ ನಾವು ಗೋಟೆ ಮಾರ್ಗವಾಗಿ ನೀವು ಬಂದರೆ ನಾಗರಾಳ ಗ್ರಾಮ ಬರುತ್ತೆ. ಯಾಕಂದರೆ ಗೊಂದಲ ಮಾಡ್ಕೋಬೇಡ್ರಿ, ನಾಗರಾಳ ಅನ್ನುವಂಥ 5-6 ಊರು ಅದಾವೆ. ಹೀಗಾಗಿ ಇದು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಾಗರಾಳ ಗ್ರಾಮ. ಅತಿ ಕಡಿಮೆ ಜನಸಂಖ್ಯೆ ಇರುವಂಥ ಶಾಲೆಗೆ ನೀವು ಕೊಡೆ ಕೊಟ್ಟರೆ ನಿಮ್ಮ ಹೆಸರು ಕೂಡ ಅಜರಾಮವಾಗಿ ಉಳಿತೆ ಅಂತ ಹೇಳುತ್ತಾ ಮತ್ತೊಂದು ವಿಷಯದಾಗ ಮತ್ತೆ ಸಿಗ್ತೀನಿ ರೀ. ಎಲ್ಲರಿಗೂ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಹೇಳ್ತೀನಿ ರೀ.